ಹಾಯ್ ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಸ್ಟಾರ್ ನಟರು ರಿಜೆಕ್ಟ್ ಮಾಡಿರುವಂತಹ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿದ್ದಂತಹ ಟಾಪ್ ಸಿನಿಮಾಗಳ ಮತ್ತು ನಟರ ಬಗ್ಗೆ ನೋಡ್ಕೊಂಡು ಬರೋಣ. ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಕೆಲವು ನಿರ್ದೇಶಕರು ಸ್ಟಾರ್ ಹೀರೋಗೆ ಚಿತ್ರ ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರೆದಿರ್ತಾರೆ. ಆದರೆ ಸ್ಟಾರ್ ನಟರ ಡೇಟ್ಸ್ ಸಿಗದ ಕಾರಣ ಅಥವಾ ಕ್ಯಾರೆಕ್ಟರ್ ಸ್ಟೋರಿ ನಟರಿಗೆ ಇಷ್ಟ ಆಗದ ಕಾರಣಕ್ಕೆ ಅದು ಬೇರೆ ನಟನ ಪಾಲಾಗುತ್ತೆ. ಹೀಗೆ ಸ್ಟಾರ್ ಹೀರೋಗಳು ರಿಜೆಕ್ಟ್ ಮಾಡಿ ನಂತರ ಬ್ಲಾಕ್ ಬಸ್ಟರ್ ಆದಂಥ ಟಾಪ್ 10 ಚಿತ್ರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಮುಂಗಾರು ಮಳೆ. ಈ ಚಿತ್ರಣ ಯೋಗರಾಜ್ ಭಟ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಬರೆದಿದ್ರಂತೆ. ಪುನೀತ್ ಅವರು ಈ ಚಿತ್ರ ರಿಜೆಕ್ಟ್ ಮಾಡಿದ ಕಾರಣ ಇದನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾಡಿದರು. ಈ ಚಿತ್ರ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿತು. ಈ ಚಿತ್ರ ಆವಾಗಲೇ ಸುಮಾರು 50 ಕೋಟಿಗೂ ಅಧಿಕ ಗಳಿಕೆ ಮಾಡಿ ಕನ್ನಡ ಇಂಡಸ್ಟ್ರಿಯ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿತ್ತು. ಎರಡನೇದಾಗಿ ಅಮೇರಿಕಾ ಚಿತ್ರ. ಈ ಚಿತ್ರದಲ್ಲಿ ಬರುವಂಥ ಅಕ್ಷಯ್ ಆನಂದ್ ಅವರು ಮಾಡಿರುವಂಥ ಶಶಾಂಕ್ ಪತ್ರವನ್ನು ಸುದೀಪ್ ಅವರು ಮಾಡಬೇಕಾಗಿತ್ತು. ಅವರು ರಿಜೆಕ್ಟ್ ಮಾಡಿದ ಕಾರಣ ಇದನ್ನು ಅಕ್ಷಯ್ ಆನಂದ್ ಅವರು ಮಾಡಿದರು. ಇದು ಕೂಡ ಎನಿಸಿಕೊಂಡಿತು. ಮೂರನೇದಾಗಿ ಲೂಸಿಯಾ. ನಿರ್ದೇಶನದ ಈ ಚಿತ್ರಕ್ಕೆ ನಾಯಕನಾಗಿ ದಿಗಂತ್ ಅವರಿಗೆ ಅವಕಾಶ ಹೋಗಿತ್ತು. ಆದರೆ ದಿಗಂತ್ ಅವರು ರಿಜೆಕ್ಟ್ ಮಾಡಿದ ಕಾರಣ ಈ ಚಿತ್ರ ನೀನಾಸಂ ಸತೀಶ್ ಅವರಿಗೆ ಹೋಯಿತು. ಅಲ್ಲದೆ ಇದು ಕನ್ನಡದ ಒಂದೊಳ್ಳೆ ಸ್ಟೋರಿ ಲೈನ್ ಹೊಂದಿರೋ ಚಿತ್ರವಾಗಿ ಹೊರಹೊಮ್ಮಿತು ಕೂಡ. ಈ ಚಿತ್ರದ ಮೂಲಕ ನೀನಾಸಂ ಸತೀಶ್ ಅವರು ಎಲ್ಲರೂ ಗುರುತಿಸೋ ಥರ ಆದರು ಅಂತ ಕೂಡ ಹೇಳ್ಬೋದು. ನಾಲ್ಕನೆಯದಾಗಿ ಬಜರಂಗಿ ಭಾಯ್ಜಾನ್. ಹಿಂದಿ ಚಿತ್ರವಾದ ಇದನ್ನು ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿದರು. ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸುವಂತೆ ಪುನೀತ್ ಅವರಿಗೆ ಕೇಳಿದ್ರಂತೆ. ಬಟ್ ಪುನೀತ್ ಅವರ ಡೇಟ್ಸ್ ಸಿಗದ ಕಾರಣ ಸಲ್ಮಾನ್ ಖಾನ್ ಅವರು ನಟಿಸಿದ್ರು. ಅದ್ಭುತ ಅನ್ನುವಂತೆ ಇದು ಸುಮಾರು 900 ಕೋಟಿ ಗಳಿಕೆ ಮಾಡಿತು ಮತ್ತು ಹಿಂದಿಯ ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಒಂದಾಗಿ ಉಳಿದುಕೊಂಡಿತು. ಐದನೆಯದಾಗಿ ಬ್ಯಾಚುಲರ್ ಪಾರ್ಟಿ. ರಕ್ಷಿತ್ ಶೆಟ್ಟಿ ಬ್ಯಾನರ್ ಅಲ್ಲಿ ಬಂದ ಈ ಚಿತ್ರದಲ್ಲಿ ಮಾದ ಅವರು ನಟಿಸಿರೋ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ನಟಿಸೋದಕ್ಕೆ ಕೇಳಿದ್ರಂತೆ. ಆದರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿಯಲ್ಲಿ ಬ್ಯುಸಿ ಇರೋದ್ರಿಂದ ಇದನ್ನು ಲೂಸ್ ಮಾದ ಅವರು ಮಾಡಬೇಕಾಗಿ ಬಂದಿತ್ತು. ಆರನೆಯದಾಗಿ ಕಸ್ತೂರಿ ನಿವಾಸ. ಇದೊಂದು ತಮಿಳ್ ಸ್ಟೋರಿಯಾಗಿದ್ದು ಇದನ್ನು ಶಿವಾಜಿ ಗಣೇಶ್ ಅವರು ನಟಿಸಬೇಕಾಗಿತ್ತು. ಆದರೆ ಈ ಚಿತ್ರದಲ್ಲಿ ಬರುವಂಥ ಸ್ಯಾಡ್ ಕ್ಲೈಮ್ಯಾಕ್ಸ್ ಸಲುವಾಗಿ ಅವರು ಈ ಚಿತ್ರನ ರಿಜೆಕ್ಟ್ ಮಾಡಿದ್ರಂತೆ. ನಂತರ ದೊರೆ ಭಗವಾನ್ ಈ ಚಿತ್ರವನ್ನು ಕೊಂಡುಕೊಂಡು ನಮ್ಮ ಕನ್ನಡದ ರಾಜ್ಕುಮಾರ್ ಅವರಿಗೆ ಮಾಡಿದ್ರಂತೆ. ಇದು ಕೂಡ ಕನ್ನಡದ ಹಿಟ್ ಚಿತ್ರಗಳಲ್ಲಿ ಕೂಡ ಒಂದಾಗಿ ಉಳಿದುಕೊಂಡಿತು. ಇದರಲ್ಲಿ ಬರುವಂಥ ಆಡಿಸಿ ನೋಡು ಬಿಳಿಸಿ ನೋಡು ಉರುಳಿ ಹೋಗೋದು ಹಾಡು ಸಖತ್ ಸದ್ದು ಮಾಡಿತ್ತು. ಇನ್ನು ಏಳನೆಯದಾಗಿ ಹುಚ್ಚ. ಈ ಚಿತ್ರನ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದರು. ಈ ಚಿತ್ರಣ ಅವರು ಮಾಡಿದ್ದು ನಮ್ಮ ಶಿವಣ್ಣ ಅವರಿಗೆ. ಆದರೆ ಕಾರಣಾಂತರಗಳಿಂದ ಇದು ಸುದೀಪ್ ಅವರು ಮಾಡಿದರು ಅಂತೆ. ಸುದೀಪ್ ಅವರು ಇನ್ನೂ ಆವಾಗ ಕನ್ನಡದಲ್ಲಿ ಹೊಸ ನಟ ಆಗಿದ್ದರು ಮತ್ತು ಈ ಚಿತ್ರದ ಯಶಸ್ಸಿನ ನಂತರ ಅವರು ನಮ್ಮ ಕನ್ನಡದ ಇಂಡಸ್ಟ್ರಿಯಲ್ಲಿ ಕಿಚ್ಚ ಆಗಿ ಬೆಳೆದು ನಿಂತರು. ಎಂಟನೆಯದಾಗಿ ಪುಷ್ಪ. ಈ ಚಿತ್ರದಲ್ಲಿ ಬರುವಂಥ ಪೊಲೀಸ್ ಕ್ಯಾರೆಕ್ಟರ್ ಶೇಖಾವತ್ ಅವರ ಪಾತ್ರದಲ್ಲಿ ಫಹದ್ ಫಾಸಿಲ್ ಅವರು ಪಾತ್ರನ ಮಾಡೋದಕ್ಕೆ ದರ್ಶನ್ ಅವರಿಗೆ ಕೇಳಿದ್ರಂತೆ. ಆದರೆ ದರ್ಶನ್ ರಿಜೆಕ್ಟ್ ಮಾಡಿದ ಮೇಲೆ ಇದು ಫಹದ್ ಫಾಸಿಲ್ ಅವರ ಪಾಲಾಯಿತು ಮತ್ತು ಅವರಿಗೆ ಒಂದೊಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಚಿತ್ರ ಕೂಡ ಅಂತ ಹೇಳ್ಬೋದು. ಇನ್ನು 9ನೆಯದಾಗಿ ಲಾಲ್ ಕಪ್ತಾನ್ ಚಿತ್ರ. ಈ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಮಾಡಿರುವಂಥ ಪಾತ್ರದಲ್ಲಿ ನಮ್ಮ ಹೆಮ್ಮೆ ನಟನಾದ ಯಶ್ ಅವರಿಗೆ ಅಪ್ರೋಚ್ ಮಾಡಲಾಗಿತ್ತು. ಆದರೆ KGF ಮೂಲಕ ಒಂದು ಬ್ರ್ಯಾಂಡನ್ನು ಸೆಟ್ ಮಾಡಿದಂಥ ಯಶ್ ಅವರು ರಿಜೆಕ್ಟ್ ಮಾಡಿದ ಮೇಲೆ ಈ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಅವರು ನಟನೆಯನ್ನು ಮಾಡಿದರು. ಇನ್ನು 10ನೆಯದಾಗಿ ಮತ್ತು ಕೊನೆಯದಾಗಿ ದಬಂಗ್ 3 ಚಿತ್ರದಲ್ಲಿ ಸಲ್ಮಾನ್ ಖಾನ್ ಎದುರು ವಿಲನ್ ಆಗಿ ಬಾಲಸಿಂಗ್ ಆಗಿ ನಟಿಸೋದಕ್ಕೆ ಮೊದಲಿಗೆ ದರ್ಶನ್ ಅವರಿಗೆ ಆಫರ್ ಬಂದಿತ್ತಂತೆ. ಕಾರಣಾಂತರಗಳಿಂದ ಈ ಚಿತ್ರಣ ದರ್ಶನ್ ಅವರು ಬಿಟ್ಟ ಮೇಲೆ ಸುದೀಪ್ ಅವರು ವಿಲನ್ ಕ್ಯಾರೆಕ್ಟರಲ್ಲಿಯೇ ನಟಿಸಿದರು. ಅಲ್ಲದೆ ಈ ಚಿತ್ರದ ನಟನೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಕೂಡ ಪಡೆದರು.